ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿಕೊಂಡಿದ್ದರು, ಪೆಟ್ರೋಲು ಡೀಸೆಲ್ನ ಬಳಕೆಯನ್ನು ಕಡಿಮೆ ಮಾಡಿ. ನಿಮ್ಮೂರಿನಲ್ಲಿ ಮೆಟ್ರೋ ಇದ್ದರೆ ಸ್ವಂತ ಕಾರ್ನಲ್ಲಿ ಓಡಾಡೋದು ಬಿಟ್ಟು ಮೆಟ್ರೋದಲ್ಲಿ ಓಡಾಡಿ ಅಂತ. ಅವರೇ ಸ್ವತಃ ಕಾನ್ವಾಯ್ನ ಕಟ್ ಮಾಡಿದ್ರು, ಅರ್ಧಕ್ಕೆ ಇಳಿಸಿದ್ದಾರೆ. NSG ಅವರಿಗೆ ಸೂಚನೆ ಹೋಗಿದೆಯಂತೆ, ಮುಂಚೆ ನರೇಂದ್ರ ಮೋದಿ ಅವರ ಕಾರಿಗೆ ಭದ್ರತೆಯಾಗಿ ಎಷ್ಟು ವಾಹನಗಳು ಹೋಗ್ತಾ ಇದ್ವೋ ಅದರಲ್ಲಿ ಅರ್ಧ ಮಾತ್ರ ಹೋಗಬೇಕು, ಅವುಗಳಲ್ಲಿಯೂ EVಗಳಿರುವಂತೆ ನೋಡಿಕೊಳ್ಳಿ ಅಂದರು. ಬಂಗಾರ ಖರೀದಿ ಮಾಡಬೇಡಿ, ಅನಿವಾರ್ಯ ಸನ್ನಿವೇಶಗಳನ್ನು ಹೊರತುಪಡಿಸಿ ಬಂಗಾರ ಖರೀದಿ ಮಾಡಬೇಡಿ, 1 ವರ್ಷ ಅಂದಿದ್ದಾರೆ. ಅದರ ಜೊತೆಗೆ ವಿದೇಶ ಪ್ರಯಾಣ ಮಾಡಬೇಡಿ ಅಂದರು ನರೇಂದ್ರ ಮೋದಿ ಅವರು. ಇವತ್ತು ತಾವೇ ಹೋಗ್ತಾ ಇದ್ದಾರೆ. ಅದರ ಅರ್ಥ ಯಾಕೆ ಹೋಗ್ತಾ ಇದ್ದಾರೆ ಅಲ್ಲ, ಯಾವಾಗಲೂ ಪ್ರಾಗ್ಮ್ಯಾಟಿಕ್ ಆಗಿ ನೋಡಬೇಕು. ವಿದೇಶ ಪ್ರವಾಸ ಮಾಡಬೇಡಿ ಅಂದರೆ ಜಾಲಿ ಟ್ರಿಪ್ಗಳನ್ನು ಮಾಡಬೇಡಿ, ಜಾಲಿ ಟ್ರಿಪ್ ಮಾಡಬೇಡಿ. ನಿಮ್ಮ ವ್ಯಾಪಾರ ಇದೆ, ವ್ಯವಹಾರ ಇದೆ, ವಹಿವಾಟಿದೆ, ಅದಕ್ಕಾಗಿ ವಿದೇಶಕ್ಕೆ ಹೋಗ್ತಾ ಇದ್ದೀರಿ, ಗಳಿಕೆಯ ಮಾರ್ಗವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಹೋಗ್ತಾ ಇದ್ರೆ ಹೋಗ್ಬೇಕಲ್ಲಿಗೆ, ಹೋಗಬೇಕು. ಒಂದು ಗಾದೆ ಮಾತು ನೆನಪಾಯಿತು, ಸ್ವಲ್ಪ ಸೆಕ್ಸಿಸ್ಟ್ ಅನಿಸುತ್ತೆ, ಬೇಡ. ಈಗ ನಮ್ಮಲ್ಲಿ ನ್ಯೂಸ್ ಚಾನಲ್ಲಪ್ಪ ನಮ್ಮದು, ನಮ್ಮಲ್ಲೂ ಒಂದು 15-20 ಗಾಡಿಗಳಿದ್ದಾವೆ, ಓಡಾಡ್ತಿರ್ತವೆ, ಪೆಟ್ರೋಲ್ ಬೇಕು ಅದಕ್ಕೆ. ಆಸ್ಟಿಲಿಟಿ ಮೇಜರ್, ಹಣ ಉಳಿತಾಯ, ಗಾಡಿಗಳನ್ನು ಓಡಿಸೋದಿಲ್ಲ. ಆಫೀಸಿಗೆ ಬಂದಾಗ ಆಫೀಸ್ನಲ್ಲಿ ರಿಪೋರ್ಟರ್ಗಳ ಕುತ್ಕೊಂಡಿರೋದು ಕಾಣಿಸ್ಬಿಟ್ರೆ, ನಮಗೆ ಆಫೀಸ್ನಲ್ಲಿ ರಿಪೋರ್ಟರ್ಗಳಿರೋದು ಕಾಣಿಸ್ಬಿಟ್ರೆ ನಮಗೆ ಅರ್ಥ ಏನಂದರೆ ಕೆಲಸ ಆಗ್ತಿಲ್ಲ ಅಂತ. ರಿಪೋರ್ಟರ್ಗಳಿರೋ ಜಾಗ ಅಲ್ಲ ಅದು, ರಿಪೋರ್ಟರ್ಗಳು ಫೀಲ್ಡ್ನಲ್ಲಿ ಇರ್ಬೇಕು, ಓಡಾಡ್ತಿರ್ಬೇಕು. ಹಂಗೆ ನಮ್ಮಲ್ಲೊಂದು ಸೇಲ್ಸ್ ಟೀಮ್ ಇದೆ. ಸೇಲ್ಸ್ ಟೀಮ್ ಎಷ್ಟು ಕೆಲಸ ಮಾಡ್ತು ಅಂತ ಗೊತ್ತಾಗೋದು ಅವ್ರು ಎಷ್ಟು ಪ್ರಯಾಣ ಮಾಡಿದರು ಅನ್ನೋದರ ಆಧಾರದ ಮೇಲೆ. ಸೇಲ್ಸ್ ಹೆಡ್ ಆದವರು 1 ತಿಂಗಳಲ್ಲಿ ಮುಂಬೈಗೆ ಹೋದರು, ಡೆಲ್ಲಿಗೆ ಹೋದರು, ಮತ್ತೆಲ್ಲ ಹೋದರು, ಇಲ್ಲಿಗೆ ಹೋದರು. ವರ್ಕ್ ಆಗ್ತಿದೆ ಅಂತ ಅರ್ಥ. ಆಫೀಸ್ನಲ್ಲೇ ಕೂತ್ಕೊಂಡು ನಾನು ಹಣ ಉಳಿಸಿದ್ದೇನೆ ಅಂದ್ರೆ ಮುಗಿತು ಕಥೆ ಅಷ್ಟೇ, ಪ್ರಯಾಣದ ವೆಚ್ಚವನ್ನು ಉಳಿಸಿದ್ದೇನೆ ಅಂತ. ವೀಲ್ ಮಸ್ಟ್ ಸ್ಪಿನ್. ಪ್ರಧಾನಿ ನರೇಂದ್ರ ಮೋದಿ ಅವರು 6 ದಿನ 5 ದೇಶಗಳ ಪ್ರವಾಸಕ್ಕೆ ಹೊರಟರು. UAE, ಯುನೈಟೆಡ್ ಅರಬ್ ಎಮಿರೇಟ್ಸಿಗೆ ಹೋಗಿ ಲ್ಯಾಂಡ್ ಆದರು. UAE ಮೇಲೆ ಇರಾನ್ನ ದಾಳಿಯಾಗಿದೆ, ಅದನ್ನು ಖಂಡ ತುಂಡವಾಗಿ ಖಂಡಿಸಿದರು. ಅಲ್ಲಿ ಏನೇನಾಯಿತು ಅನ್ನೋದು ಹೇಳ್ಬಿಡ್ತೀನಿ. UAE ಭಾರತದಲ್ಲಿ ಬೇರೆ ಬೇರೆ ಸಂಸ್ಥೆಗಳ ಮೂಲಕ $5 ಬಿಲಿಯನ್ ಹೂಡಿಕೆ ಮಾಡೋದಕ್ಕೆ ಒಪ್ಪಿಕೊಂಡಿತ್ತು. ಅದರ ಅಗ್ರಿಮೆಂಟ್ ಸೈನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. RBL ಬ್ಯಾಂಕ್ನಲ್ಲಿ $3 ಬಿಲಿಯನ್ ಹೂಡಿಕೆಗೆ ಎಮಿರೇಟ್ಸ್ NBD ಒಪ್ಪಿಕೊಂಡಿದೆ. ಭಾರತದಲ್ಲಿ ಅಬುಧಾಬಿ ಹೂಡಿಕೆ ಪ್ರಾಧಿಕಾರದಿಂದ $1 ಬಿಲಿಯನ್ ಹೂಡಿಕೆಯಂತೆ ಇನ್ವೆಸ್ಟ್ಮೆಂಟ್ ಬಂದಿದ್ದಿದ್ದು ಈ ಪ್ರವಾಸದಲ್ಲಿ. ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಕಂಪನಿಯಿಂದ $1 ಬಿಲಿಯನ್ ಹೂಡಿಕೆ. 2032ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $200 ಶತಕೋಟಿ ಹೆಚ್ಚಿಸುವಂತಹ ಗುರಿ. ಪರಮಾಣು ಶಕ್ತಿ, ಉದಯೋನ್ಮುಖ ತಂತ್ರಜ್ಞಾನ, AI ಗೆ ಸಹಕಾರ ವಿಸ್ತರಣೆ, ರಕ್ಷಣೆ, ಇಂಧನ, ಮೂಲಸೌಕರ್ಯ, ಮಿಲಿಟರಿ ತರಬೇತಿ, ಜಂಟಿ ವ್ಯಾಯಾಮ, ರಕ್ಷಣಾ ತಂತ್ರಜ್ಞಾನ, ಸೈಬರ್ ಭದ್ರತೆ, ಭಯೋತ್ಪಾದನಾ ನಿಗ್ರಹದಲ್ಲಿ ಪರಸ್ಪರ ಸಹಕಾರ ಕೊಡುವ ಒಪ್ಪಂದಗಳಿಗೆ ಸೈನ್ ಆಗಿದೆ, ಇತ್ಯಾದಿ ಇತ್ಯಾದಿ ಸುಮಾರಾಗಿದ್ದಾವೆ. LPG ಪೂರೈಕೆ, ಈ ಹಿಂದಿಗಿಂತಲೂ ಹೆಚ್ಚು LPG ಪೂರೈಕೆಯನ್ನು ಭಾರತಕ್ಕೆ ಮಾಡುವುದಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಪ್ಪಿಕೊಂಡಿದೆ. ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. UAE पर हुए हमलों की हम कठोर निंदा करते हैं। UAE को जिस तरह निशाना बनाया गया है, ये किसी भी रूप में स्वीकार्य नहीं है। ब्रदर, इन कठिन परिस्थितियों में आपने जिस संयम, करेज और विजन का परिचय दिखाया है, यह बहुत ही सराहनीय है। राष्ट्रीय एकता, सुरक्षा और क्षेत्रीय अखंडता को बनाए रखने में आपके नेतृत्व में उठाए गए कदमों का हम अभिनंदन करते हैं। कठिन समय UAE में रहने वाले भारतीय समुदाय की चिंता करने और उनकी देखभाल की जाए। जिस प्रकार से आपने उनको अपने परिवार के सदस्यों पर संभाला है, मैं UAE सरकार का, आपका, रॉयल फैमिली का हृदय से बहुत बहुत आभार व्यक्त करता हूं। ब्रदर,
पश्चिम एशिया क्षेत्र में युद्ध की परिस्थिति का प्रभाव आज पूरे विश्व पर दिखाई दे रहा है। भारत ने हमेशा समस्याओं के समाधान के लिए डायलॉग और डिप्लोमेसी को प्राथमिकता दी है। ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿದ್ದಾರೆ ಇವತ್ತು. ಇಲ್ಲಿಂದ ನೆದರ್ಲ್ಯಾಂಡ್ಸಿಗೆ ಹೋಗ್ತಾರೆ. ನೆದರ್ಲ್ಯಾಂಡ್ಸಿಂದ ಸ್ವೀಡನ್, ಸ್ವೀಡನ್ನಿಂದ ನಾರ್ವೆ, ನಾರ್ವೆಯಿಂದ ಇಟಲಿ, ಇಟಲಿಯಿಂದ 20ನೇ ತಾರೀಕು ಭಾರತಕ್ಕೆ ವಾಪಸ್ ಬರ್ತಾರೆ. UAE ಒಂದೇ ಅರಬ್ ರಾಷ್ಟ್ರ, ಉಳಿದಿದ್ದೆಲ್ಲ ಯುರೋಪಿಯನ್ ರಾಷ್ಟ್ರಗಳು. 6 ದಿನಗಳ 5 ದೇಶಗಳ ವಿದೇಶ ಪ್ರವಾಸ ಇವತ್ತಿನಿಂದ ಆರಂಭಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.